ಭಾಳ ದಿನ ಐತಿವ್ರಿ ಮೀಟ್ ಆಗ್ಬೇಕಂತ ತಲಗಿದ್ವಿ. ಬರೀ ಮೀಟ್ ಆಗ್ಬೇಕಂತ ಅನ್ಕೊಂಡಿದ್ದೆ ನಾನು. ಬಟ್ ಅವ್ರು ನಮ್ಮ ಜೊತೆ ಬಂದು 4 to 5 days ನಮ್ಮ ಜೊತೆ ಕಲ್ತಿದ್ದಾರೆ. ಸೊ ಬನ್ನಿ, ಈಗ ಒಬ್ರು ಅಣ್ಣ ನಿಲ್ಸಿದ್ದಾರೆ. ಪಾಪ ಅವರು ಮುಂದೆ ನೋಡಿದ್ರು ನಿಲ್ಸಿದ್ರು. ಟಿಕೋಟ ಓಕೆ. ತುಂಬ ಜನ ಕೇಳ್ತಾ ಇರ್ತೀರಿ ಜರ್ನಿ ಒಳಗೆ, ಅಲ್ಲಣ್ಣ ಲಿಫ್ಟ್ ಕೊಡೋಂಗಿಲ್ಲ ಏನಿಲ್ಲ, ಬೋರ್ ಆಗಲ್ಲ ಅಂತೇಳಿ. ನನ್ನ ಬ್ಯಾಗು ನಾರ್ಮಲ್ ಇರೋದಕ್ಕಿಂತ ಇವತ್ತು ಒಂದು 3-4 kg ಹೆಚ್ಚೈತ್ರಿ. ಯಾಕಂತಂದ್ರೆ ನಾನು ಯಾವತ್ತು ನನ್ನ ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡು ಹೋಗಿರ್ತೀನಿ, ಅವತ್ತು ನನಗೆ ಲೈಕ್ ಸಮಸ್ಯೆಗಳಾಗೋದು ತುಂಬ ಕಡಿಮೆ. ಬಂದ್ರಿ ಬರ್ರಿ. ಹೌದು, ಮ್ಯಾಟ್ರ್ ಶುರುವಾಗಿದ್ದು ಅಲ್ಲಿಂದ ಅಲ್ಲ, ಇಲ್ಲಿಂದ. ಸುಮಾರು 3-4 ದಿನಗಳಾಗಿತ್ತು ನಾನು ವಿಜಯಪುರಲ್ಲಿ ಉಳ್ಕೊಂಡಿದ್ದೆ ನನ್ನ ಸ್ನೇಹಿತನ ರೂಮ್ನಲ್ಲಿ. ಸೊ ರೂಮ್ನೊಳಗೆ ಹೋಗ್ಬೇಡ್ರಿ, ಎಲ್ಲ ಖರಾಬ್ ಐತಿ. ಬ್ಯಾಗ್ ಇಲ್ಲ ಐತಿ, ಬ್ಯಾಗ್ ರೆಡಿ ಐತಿ. ಸೊ ಇನ್ನೇನು ಹೊರಡಬೇಕು. ಇಲ್ಲಿ ನೋಡ್ಬೋದು ಇವರು ಕೂಡ ರೆಡಿ ಆಗಿದ್ದಾರೆ. ಸೊ ನನ್ನ ಡೆಡ್ಲಿ ಅಪೋಸಿಟ್ ಕ್ಯಾಂಡಿಡೇಟ್ಗೆ ಕಾಂಪಿಟೆಂಟ್ ಮಾಡಂಗಿಲ್ಲ ನನಗೆ, ಇರಲಿ. ಸೊ ಇವರು ಟ್ರಾವೆಲ್ ಆಕಾಶ್ ದಿವಾನ್ಜಿ ಅಂತ ಹೇಳಿ ಟ್ರಾವೆಲರ್, ಅದಾದ್ಮೇಲೆ ಉತ್ತರ ಕರ್ನಾಟಕವನ್ನು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇದುವರೆಗೂ ಬಿಜಾಪುರ ಡಿಸ್ಟ್ರಿಕ್ಕಿನ 120ಕ್ಕೂ ಹೆಚ್ಚು ಹಳ್ಳಿಗಳನ್ನು ತಿರುಗಾಡರಿ. ನೆಕ್ಸ್ಟ್ ಈಗ ಬಾಗಲಕೋಟೆ ಬರತ್ತಾರ. ಹಾಗಾಗಿ ಬಾಗಲಕೋಟೆ ಯಾರು ಈ ವಿಡಿಯೋ ನೋಡತ್ತೀರಿ, ಸೊ ನಿಮ್ಮ ಊರಲ್ಲಿ ಏನಾದರೂ ವಿಶೇಷತೆ ಇತ್ತು ಅಂದರೆ ಇವ್ರ ನಂಬರ್ ಕೊಟ್ಟಿರ್ತೀನಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವುಗಳನ್ನು ತೋರಿಸ್ಬೋದು. ಅವ್ರು ಎಕ್ಸ್ಪ್ಲೋರ್ ಮಾಡಿ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ. ಇವರಿಗೆಲ್ಲ ವ್ಯವಸ್ಥೆ ಮಾಡಿರಿ ಅಷ್ಟೇ. ಅಲ್ಲಿ ನೋಡತ್ತೀರಿ ಇದು ಬೈಕ್. ಸೊ ಬೈಕ್ ಮೇಲೆ ಟ್ರಾವೆಲ್ ಮಾಡತ್ತಾರ ಅವರು. ಇವ್ರೂ ಆಲ್ ದ ಬೆಸ್ಟ್. ಇವರು ನಮ್ಮ ಬಿಜಾಪುರಕ್ಕೆ ಬಂದು 4 to 5 days ಆಯಿತು. ಅವ್ರನ್ನ ಯಾವ ರೀತಿ ನಮ್ಗೆ ಗೊತ್ತೈತೆ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ನಮ್ಮ ಸಂಗಾಟ. ಯಾಕೆ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಕೋತೀವಿ ಅವ್ರಿಗೆ ನಾವು. ಯಾಕಂದ್ರೆ ಸ್ವಲ್ಪ ಇದು ಅದಾರ ಅವರು, ಹೈ ಲೆವೆಲ್ ಅದಾರ ಸ್ವಲ್ಪ, ಅದ್ರ ಸಲುವಾಗಿ ಮತ್ತೇನಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಭಾಳ ದಿನ ಐತಿವ್ರಿ ಮೀಟ್ ಆಗ್ಬೇಕಂತ ತಲಗಿದ್ವಿ. ಬರೀ ಮೀಟ್ ಆಗ್ಬೇಕಂತ ಅನ್ಕೊಂಡಿದ್ದೆ ನಾನು. ಬಟ್ ಅವ್ರು ನಮ್ಮ ಜೊತೆ ಬಂದು 4 to 5 days ನಮ್ಮ ಜೊತೆ ಕಲ್ತಿದ್ದಾರೆ. ಭಾಳಷ್ಟು ನಮ್ಮ ಪರ್ಸ್ನಲ್ ಶೇರ್ ಆಗಿದ್ದಾವೆ ಇಬ್ಬರದು. ನಮಗಂತೂ ಭಾಳ ಅಂದ್ರೆ ಭಾಳ ಕೆಲವೊಂದಷ್ಟು ವಿಷಯಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಕಲ್ಕತ್ತ ಹೋಗ್ಬೇಕು, ಹಾಗೆ ಕೆಲವೊಂದಷ್ಟು ಜನ ಹಂಗೆ ಹೇಳ್ತಿರ್ತಾರೆ. ಅವೆಲ್ಲ ತಿಳ್ಕೊಂಡು ನಮ್ಮ ಲೈಫನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋದ್ವಿ ಅಂತಂದ್ರೆ, ನಮ್ಮ ಲೈಫ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಡೆಫಿನೆಟ್ಲಿ ಮುಂದೆ ರೀಚ್ ಆಗ್ತೀವಿ ಅಂತ ಅನ್ಕೋತೀವಿ. ಅದ್ರ ಸಲುವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ, ನಿಮ್ದೆಲ್ಲ ನಮಗೆ ಬಿಟ್ಟು ಕೊಟ್ಟಿದ್ದಕ್ಕೆ ಮತ್ತೇನಿಲ್ಲ. ಖುಷಿ ಆಯ್ತು ನಮ್ಗೆ. ಇವರ ಒಂದು ಬಂದಿದ್ದು ನೋಡಿ ಖರೆಗೂ ಭಾಳ ಖುಷಿ ಆಗೈತೆ ನನಗೆ. ನಾವು ಬರೀ ಜರ್ನಿ ಒಳಗೆ ಮೀಟ್ ಆಗ್ತೇವೆ ಅನ್ಕೊಂಡಿದ್ವಿ. ಬಟ್ ಇಲ್ಲೇ ಬಿಜಾಪುರದಾಗೆ ನಮ್ಮ ಜೊತೆ 4 to 5 days ಕಳೆದಾರಲ್ಲ, ಭಾಳ ಮೆಮೊರೇಬಲ್ ಡೇ. ಮುಂದೆ ಈ ರೀತಿ ಇರ್ತೀವಲ್ಲ ಗೊತ್ತಿಲ್ಲ, ಆದ್ರೆ ಇವತ್ತು ಮೆಮೊರೇಬಲ್ ಡೇ. ಇವರು ರಾಜೇಶ್ ಅಂತ ಹೇಳ್ಬಿಟ್ಟು ಇವರು ಕೂಡ ಸೊ ಕಂಟೆಂಟ್ ಕ್ರಿಯೇಟರ್. ನಮಸ್ಕಾರ. ಬಿಜಾಪುರ. ನಾನು ಬಿಜಾಪುರದ ಹಿಸ್ಟ್ರಿ ಬಗ್ಗೆ ಅದೆಲ್ಲ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ. ಸೊ ಅಲ್ಲಿ ನೀವು ನೋಡಿ ಸಪೋರ್ಟ್ ಮಾಡ್ಬೋದು. ಮತ್ತು ನಮ್ಮ ಬೆಸ್ಟ್ ಫ್ರೆಂಡ್ ಇವರು ನೋಮಾಡ್ ಮುರ್ಡೆ ಅಂತ ಆಲ್ರೆಡಿ ನೀವು ಯೂಟ್ಯೂಬಲ್ಲಿ ಇವರನ್ನು ನೋಡಿರ್ತೀರಿ. ಸೊ ಇವರು ಆಲ್ ಇಂಡಿಯಾ ಜರ್ನಿ ಮಾಡ್ತಾ ಇದ್ದಾರೆ ವಿತೌಟ್ ಮನಿ. ಸೊ ಇವರಿಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಊರಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಆಗಿರುವಂಥ ಹಿಸ್ಟ್ರಿ ಆಗಲಿ, ಸೊ ಅಂಥವು ಯಾವುದಾದ್ರೂ ಇತ್ತಂದರೆ ನಿಮ್ಮೂರಲ್ಲಿ, ಸೊ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಬ್ರೋ. ಸೊ ನಿಮಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ಜರ್ನಿ ಸೊ ಚೆನ್ನಾಗಾಗಲಿ. ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ವ, ಅವ್ರು ಕಂಟೆಂಟ್ ಕ್ರಿಯೇಟರ್. ಅವ್ರದ್ದು ಇನ್ಸ್ಟಾಗ್ರಾಮ್ ಚಾನಲು, ಅದಾದ್ಮೇಲೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿರಿ. ಅವ್ರಿಗೂ ಕೂಡ ಸಪೋರ್ಟ್ ಮಾಡಿರಿ. ರಾಜೇಶ್ ಅವರೇ, ಆಲ್ ದ ಬೆಸ್ಟ್. ನಮ್ಮೂರಿಗೆ ಬಂದಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು. ಮತ್ತು ನಮ್ಮೂರ ಎಲ್ಲ ಎಕ್ಸ್ಪ್ಲೋರ್ ಮಾಡಿರಿ ನಿಮ್ಮ ಹತ್ರ ಟೈಮ್ ಇತ್ತಂದರೆ. ಸೊ ಈಗ ಇವರು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಬಿಜಾಪುರದಾಗೂ ಭಾಳಷ್ಟು ಹಿಸ್ಟ್ರಿ ಆಯಿತು, ಭಾಳಷ್ಟು ವಿಶೇಷತೆಗಳು ಅದಾವು. ಓಕೆ ಬನ್ನಿ. ಈಗ ರಾಜೇಶ್ ಅವರು ನನ್ನ ಸ್ವಲ್ಪ ಇಲ್ಲಿಂದ ಒಂದು ಸ್ವಲ್ಪ ದೂರ ಬಿಟ್ಟು ಬರ್ತಾರೆ. ಅಂದರೆ ರಾಜೇಶ್ ಅವ್ರು ಒಬ್ಬರೇ ಅಲ್ಲ, ಅವ್ರ ಜೊತೆ ಇನ್ನೊಬ್ರೆಲ್ಲ ಬರ್ತಿದ್ದಾರೆ ಬ್ರದರ್. ಸ್ವಲ್ಪ ದೂರ ಹೋಗಿದ್ರು ಅಂದರೆ ಅಲ್ಲಿಂದ ನಾನು ಆ ಕಡೆ ಮತ್ತೆ ಪ್ರಯಾಣ ಮಾಡ್ಕೊಂಡು ಹೋಗ್ತೀನಿ. ಹೇಳಿ. ಇವರು ನಮ್ಮ ಬಿಜಾಪುರಿನ ಅತಿಥಿಗಳದಾರ. ಸೊ ಇವ್ರದ್ದೆಲ್ಲ ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗ್ತದೆ. ಸೊ ಮತ್ತೆ ನೆಕ್ಸ್ಟ್ ಟೈಮು ಹಿಂಗೆ ಬರ್ತೀರಿ ನಮ್ಮ ಬಿಜಾಪುರ್ಗೆ. ನಮ್ಮ ಬಿಜಾಪುರ ಮಂದಿ ಭೇಟಾಗ್ರಿ. ಇಲ್ಲಿನ ಮಂದಿ ಭಾಳ ಚಲೋ ಅದಾರ. ಕಡಕ್ ರೊಟ್ಟಿ, ಶೇಂಗಾ ದಿಂಡಿ ಮತ್ತು ಚಾ ಅಂತೂ ಮಾತು ಬಿಡೋದಿಲ್ಲ, ಚಾ ಮರಿಯೋದಿಲ್ಲ, ಹಿಂಗೈತಿ. ಆಕಾಶ್ ಅವರ ರೂಮ್ನಿಂದ ಈಗ ಪ್ರಯಾಣವನ್ನು ಶುರು ಮಾಡಿದೆ. ಓಕೆ ಬಿಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಥಿಂಗ್. ಸೊ ಒಳ್ಳೇದಾಗಲಿ, ಚೆನ್ನಾಗಿ ಮಾಡ್ರ. ಟ್ರಾವೆಲ್ ಆಯ್ತಾ? ಹುಷಾರ್. ಮೈಕ್ ತೋ. ಹುಷಾರಾ? ಓಕೆ. ಓಕೆ, ಮಿಸ್ ಯು ಟು. ನೋಡಿದ್ರಲ್ಲ, ಆಕಾಶ್ ಅವ್ರಿಗೆ ಬಾ ಹೇಳಿ. ನಾವೀಗ ನಾನು ರಾಜೇಶ್ ಬೈ
ನನ್ನನ್ನು ಒಯ್ಯಕ್ಕೆ ಹೊಂಟಿದ್ದಾರೆ ರಾಜೇಶ್ ಭಾಯಿ. ಅಲ್ಲಿ ಹೋಗಿದ್ರು ಅಂದ್ರೆ ನಾನು ಆ ಕಡೆ ಹೋಗ್ಬಿಡ್ತೀನಿ. ಹಾಗಾದಲ್ರಿ, ಅಲ್ಲಿ ನಿಮ್ಮ ಜರ್ನಿಗೆ ನಾನೊಂದು ಭಾಗ ಆಗಿ ತಲುಪಿಸ್ತಾ ಇದ್ದೀನಿ ನಿಮ್ಮ ಒಂದು ಜರ್ನಿ ಒಳಗೆ. ನಾನು ಒಂದು ಭಾಗಿ. ಥ್ಯಾಂಕ್ ಯು. ನಿಮ್ ಜೊತೆ ಬರ್ಲಾಕ್ ಆಗಿಲ್ಲ, ಬಟ್ ಅಲ್ಲಿವರೆಗೂ ನಾ ನಿಮ್ಮ ಜರ್ನಿ ಒಳಗೆ ಒಂದು ಭಾಗ ಇದು ಮಾಡ್ತೀನಿ. ನಮಸ್ಕಾರ ಸ್ನೇಹಿತರ, ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು. ಅಷ್ಟೇ, ಮತ್ತೇನಿಲ್ಲ. ಹೇಳಿ, ನಮ್ಮ ಪ್ರಯಾಣ ಬಗ್ಗೆ ಅನಿಸುತ್ತೆ ನಿಮಗೆ? ನಾವೇನಿಲ್ಲ, ಕಾಂಗ್ರ್ಯಾಚುಲೇಟ್ ಮಾಡ್ತೀವ್ರಿ, ಸಪೋರ್ಟ್ ಮಾಡ್ತೀವಿ. ಅಷ್ಟು ಬಿಟ್ರೆ ಮತ್ತೇನು ಮಾಡೋಕ್ಕಾಗಲ್ಲ. ಯಾಕೆ ಹೇಳ್ರಿ, ನೀವೆಲ್ಲ ಸಾಧಿಸ್ತೀರ ಅನ್ನೋದು ಅಂತ ಗೊತ್ತದ ನಮಗೆ. ನೋಡ್ರಿ ಅಣ್ಣ ಹೆಂಗ್ ಹೇಳ್ತಾರ. ಆಲ್ ದ ಬೆಸ್ಟ್. ಹಾಗೆ ಥ್ಯಾಂಕ್ ಯು. ಸ್ನೇಹಿತರೆ, ನೋಡ್ತಿದ್ರಲ್ವಾ, ಸೊ ನನ್ನನ್ನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಯಾವ್ದು ಪೆಟ್ರೋಲ್ ಪಂಪ್ ಹೇಳಿದ್ ನೀವು? ಇಟ್ಗಿ ಪೆಟ್ರೋಲ್ ಪಂಪ್. ಎಲ್ಲಿದ್ರಿ ಅದು? ಅಲ್ಲೈತನ್ರಿ. ಸೊ ಇಟ್ಗಿ ಪೆಟ್ರೋಲ್ ಪಂಪಿಂದ 1 ಕಿಲೋಮೀಟರ್ ದೂರದ ತನಕ ನನ್ನ ಬಿಟ್ಟಿದ್ದಾರೆ ರಾಜೇಶ್ ಅವರು. ಸಿಗುವ? ಥ್ಯಾಂಕ್ ಯು. ಬಾಯ್. ಓಕೆ, ಬನ್ನಿ. ಇವತ್ತು ನನ್ನ ದುಡ್ಡಿಲ್ಲದ ಇಡೀ ಕರ್ನಾಟಕ ಪ್ರಯಾಣದ 47ನೇ ದಿನ. ಅಂದ್ರೆ ಇವತ್ತಿಗೆ ನಾನು ಮನೆ ಬಿಟ್ಟು 47 ದಿನ ಆಯ್ತು. ಸೊ ಈಗ ನಾನು ಹೊರಡ್ತಾ ಇದ್ದೀನಿ ವಿಜಯಪುರದಿಂದ ತಿಕ್ಕೋಟಕ್ಕೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಜೈ ಕರ್ನಾಟಕ. ಬನ್ನಿ, ಈಗ ತೊರವಿಯಿಂದ ಹೊರಡೋಣ. ನೋಡುವ ಲಿಫ್ಟ್. ಲಿಫ್ಟ್ ರೀ, ಎಲ್ದಾನೆ ಹೋಗಿರಿ. ಸೊ ಬನ್ನಿ, ಈಗ ಒಬ್ರು ಅಣ್ಣ ನಿಲ್ಸಿದ್ದಾರೆ. ತಿಕೋಟ ಬರ್ಬೋದಣ್ಣ? ಓಕೆ, ನಿಮ್ಮ ಹೆಸರಣ್ಣ? ಸಚಿನ? ಓಕೆ, ಥ್ಯಾಂಕ್ ಯು ಅಣ್ಣ, ಲಿಫ್ಟ್ ಕೊಟ್ಟಿದ್ದೀಗ. ಥ್ಯಾಂಕ್ ಯು ಸೊ ಮಚ್. ಬರ್ತೀನಿ. ಈಗಿರೋದು ತಿಕೋಟದಲ್ಲಿ. ಇಲ್ಲಿಂದ ಹೊನವಾಡ ಅಂತೇಳಿ ಒಂದು ಊರು. ಸೊ ಅಲ್ಲಿಗೆ ಹೋಗ್ಬೇಕು. ಅವ್ರು ಬ್ರದರ್ ಬಿಟ್ಟೋದ್ಮೇಲೆ ನಾನೀಗ ಹಂಗೆ ಮುಂದೆ ನಡ್ಕೊಂಡು ಬಂದೀನಿ ರೀ. ನೋಡ್ಬೋದು, ಶ್ರೀ ಗಣೇಶ್ ನಗರ ತಿಕೋಟ ಅಂತ ಹೇಳಿ ಇಲ್ಲದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹೊನವಾಡ ಊರಿಗೆ. ಡೋರ ಬೇಗ ಬಾ. ಓಕೆ, ತುಂಬ ಜನ ಕೇಳ್ತಾ ಇರ್ತೀರಿ ಜರ್ನಿ ಒಳಗೆ, ಅಲ್ಲಣ್ಣ ಲಿಫ್ಟ್ ಕೊಡಂಗಿಲ್ಲ, ಏನಿಲ್ಲ, ಬೋರ್ ಆಗಲ್ಲ ಅಂತೇಳಿ. ಇಲ್ಲ, ಕ್ಯಾಮ್ರಾ ಇರ್ತೈತಿ, ನಾ ಇರ್ತೀನಿ, ಮಾತಾಡ್ಕೋತ ಹೊಂಟ್ಬಿಡ್ತೀನಿ ರೀ. ಸೊ ಎಲ್ಲೂ ಬೋರ್ ಅನ್ಸೋದೇ ಬರಂಗಿಲ್ಲ. ನೋಡ್ರಿ, ಯಾರು ಬಂದ್ರೆ ಕೇರ್ ಮಾಡಂಗಿಲ್ಲ. ಯಾರು ನೋಡ್ತಿರ್ತಾರ, ಏನೋ ಮಾಡ್ತಿರ್ತಾರೆ. ಬರ್ರಿ, ಸ್ವಲ್ಪ ಮುಂದೆ ಕೇಳೋಣ, ಅಥವಾ ಇಲ್ಲೇ ನಿಂತು ಕೇಳ್ಬಿಡು ತಡ್ರಿ. ಯಾಕಂದ್ರೆ ಬ್ಯಾಡ್ರಿ, ಪೆಟ್ರೋಲ್ ಬಂಕಿಗೆ ಓವರ್ ಇರ್ತಾರ. ಅಣ್ಣ ಬಂದ ಹೊಡಿಯ. ಓಕೆ, ಥ್ಯಾಂಕ್ ಯು. ನಾ ಕೊಡಲಿಲ್ಲ, ಲಿಫ್ಟ್ ಕೊಡಲಿಲ್ಲ. ನನ್ನ ಬ್ಯಾಗು ನಾರ್ಮಲ್ ಇರೋದಕ್ಕಿಂತ ಇವತ್ತು ಒಂದು 3-4 kg ಹೆಚ್ಚೈತೆ ರೀ. ಯಾಕಂತಂದ್ರೆ ನಾನು ಇವತ್ತು ಮಾರ್ನಿಂಗ್ ಬಟ್ಟೆಗಳನ್ನು ತೊಳೆದು ಹಾಕಿನಿ, ಅವು ಹಸಿವದವ, ಹಂಗೆ ಇಟ್ಕೊಂಡು ಬಂದೀನಿ. ಸೊ ಹಂಗಾಗಿ ವೇಟ್ ಜಾಸ್ತಿ ಆಗೈತಿ, 4-5 kg ಹೆಚ್ಚಾಗೈತೆ ರೀ. ಅಣ್ಣ ಮತ್ತೆ ಬಂದು ಮಾತಾಡಿಸ್ದ. ಇಲ್ಲ ಬೈ, ನಾ ಇಲ್ಲೇ ಹೊಂಟಿದ್ದೆ, ಹಂಗೆ ಕರ್ಕೊಂಡು ಹೋಗ್ಲಿ ಇಲ್ಲ ಅಂತಂದ. ಓಕೆ ಅಣ್ಣ ಅಂದೆ ನಾನು. ಅಣ್ಣ ಬಂದ ಅಂದಿದ್ದು ಕೇಳಿಸಿರ್ಬೇಕು ಅವ್ರು ಪಾಪ. ಬರೀ ಒಂದು ಜೀತ ಗಾಡಿ ಬಂತು, ಲಿಫ್ಟ್ ಕೇಳೋಣ. ಹೊನ್ನಬೇಡ, ಖಾಲಿ ಹೊಂಟಿಯಲ್ಲ, ನಿಂದಿರ್ಸೋಪ. ನೋಡ್ರಿ, ಖಾಲಿ ಹೊಂಟ ಅಣ್ಣ ನಿಂದಿರ್ಸ್ಲಿಲ್ಲ, ಅಥವಾ ನಾನು ಅಡ್ವಾನ್ಸ್ ಕೈ ಮಾಡ್ಬೇಕಿತ್ತ, ಈಗ ಗೊತ್ತು. ಐ ಥಿಂಕ್ ಈ ಲಿಫ್ಟ್ ಸಿಗ್ಬೋದು ನಮಗೆ. ನೋಡು ಬರ್ರಿ, ಲಿಫ್ಟ್ ಹೊನ್ವಾಡ ಅಂದಾಜಾರ. ಓಕೆ, ಟೀಕೆ ಅಂದಾರ ಹೊಂಟಾರ ನೋಡ್ರಿ. ಇನ್ನೇ ಈಗ ಒಬ್ರು ಅಕ್ಕರ್ ಹೋದ್ರು. ಜರ್ನಿ ಒಳಗೆ ನಾನು ಎಲ್ಲೂ ಲಿಫ್ಟ್ ಕೇಳಿಲ್ರಿಪ್ಪ, ಹೆಣ್ಮಕ್ಳಿಗೆ ಇದುವರೆಗೂ ಕೇಳಿ ನಾನು. ಕೇರಳದ ಒಂದ್ಸಲ ಯಾರೋ ಕೊಟ್ಟಿದ್ರು ಅನ್ಸುತ್ತಾ, ಮೇ ಬಿ ಇರ್ಬೋದು, ನೆನಪಿಲ್ಲ ನನಗೆ ಅಷ್ಟು. ಅವ್ರು ಬಂದು ಮಾತಾಡ್ಸಿ ಹೋಗಿದ್ರು. ಲಿಫ್ಟ್ ಅಂತ ಕೊಟ್ಟಿಲ್ಲ, ಬಟ್ ನಾನು ಲಿಫ್ಟ್ ಹೆಣ್ಮಕ್ಳನ್ನ ಕೇಳೇ ಇಲ್ರಿ ಇದುವರೆಗೂ. ಆಟೋ ಬರತ್ತತ್ರಿ, ಆದ್ರೆ ಲಿಫ್ಟ್ ಕೊಟ್ಟರು ಕೂಡ ಒಳಗೆ ಹೋಗೋ ಕಷ್ಟ. ಈಗೇನು ನೋಡಿದ್ರಲ್ಲ, ಸೊ ಅದ್ರೊಳಗೆ ಕುಂತರೂ ಕೂಡ ಹೋಗೋಕೆ ಕಷ್ಟ ಆಗತ್ತೆ. ಮುಂದ್ಗಡೆ ಸ್ವಲ್ಪ ಇರ್ತೀರಿ ಜಾಗ ಅದ. ನಾನು ಕೇರಳದಾಗ ಆಯಿತು, ಮತ್ತು ನಾನು ಮೊದಲು ಆಟ ಓಡಿಸಿರೋದ್ರಿಂದ ಅದ್ರೊಳಗಡೆ ಸ್ಪೇಸ್ ಎಷ್ಟು ಇರುತ್ತೆ ಅಂತೇಳಿ ಗೊತ್ತೈತೆ ನನಗೆ. ಹಾಗಾಗಿ ಒಂದು ಲಿಫ್ಟ್ ಮಿಸ್ ಆಯ್ತು ನೋಡ್ರಿ, ಕೇಳೇ ಇಲ್ಲ. ಬರ್ರಿ, ಹೊನವಾಡ ಏನು ನೋಡ್ತಾ ಇದ್ದೀರಾ? 10 ಕಿಲೋಮೀಟರ್. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ನೋಡ್ರಿ, ಮಸ್ತ್ ಐತಲ್ಲ ಆಲ್ದ ಮರ. ವಾ, ನೋಡಿ ನೋಡ್ರಿ, ಯಾರೋ ಬಂದಾರಲ್ಲ ನೋಡತ್ತ ನೋಡ್ರಿ. ಬನ್ನಿ, ಕಡೆಗೆ ಒಂದು ಹುಡುಗ ನಿಲ್ಸಿದಾನೆ, ನೋಡುವ ಅಲ್ಲಿ ತನಕ ಹೋಗ್ತಾನೆ. ಇಲ್ಲಿ ಹೋಗ್ತೀರಿ? ಹೊನವಾಡ ಬರ್ಬೋದಾ? ಓಕೆ, ಬನ್ನಿ, ಹೊನವಾಡ ತನಕ ಹೋಗುವ. ನಿಮ್ಮ ಹೆಸರು? ಅಭಿಷೇಕ್. ಯಾವ್ರು ನಿಮ್ದು? ಹೊನವಾಡದಿಂದ ಅಭಿಷೇಕ್ ಅವರು. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಸೊ ಮಚ್. ಬರೋಣ ಬೈ, ಬರಲ್ಲ ಹತ್ಬೋದಲ್ಲ? ಓಕೆ, ಬನ್ನಿ.
ಓಕೆ ಸ್ನೇಹಿತರೆ, ಇವರು ಪ್ರಮೋದ್ ಅಂತ ಹೇಳಿ ನಂಗೆ ಪರಿಚಯ ಆಗಿದ್ದು ನಮ್ಮ ಆಕಾಶ್ ದಿವಾನಜಿ ಇದಾರೆ ಅಂತ ಹೇಳಿದ್ನಲ್ವಾ, ಸೊ ಅವ್ರ ಕಡೆಯಿಂದ ಥ್ಯಾಂಕ್ ಯು ಬ್ರದರ್ ಬಂದಿದ್ದಕ್ಕೆ. ಬನ್ನಿ ಮೊದಲು ಹೋಗಿ ಬ್ಯಾಗನ್ನೆಲ್ಲಾದ್ರೂ ಒಂದು ಕಡೆ ಒಗದ ಆಮೇಲೆಲ್ಲ. ನಾನೀಗ ಸ್ಪಾಟಿಗೆ ಬಂದು ರೀಚ್ ಆಗೀನಿ ರೀ, ಹೊನವಾಡ ಒಳಗೆ ಅದೀನಿ. ಬ್ಯಾಗ್ ನೋಡ್ಬೋದು ನೀವು ಇಲ್ಲಿ ಇಟ್ಟೀನಿ. ಸೊ ವಿಚಾರ ಏನು ಅಂತಂದ್ರೆ, ನಾನು ಯಾವತ್ತು ನನ್ನ ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡು ಹೋಗಿರ್ತೀನಿ ಅವತ್ತು ನನಗೆ ಲೈಕ್ ಸಮಸ್ಯೆಗಳಾಗೋದು ತುಂಬ ಕಡಿಮೆ.